ಇಲ್ಲಿ ನಾವು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ನೋಡೋಣ. ಸಿಂಪಲ್ ಆಗಿರುತ್ತೆ, ಮನೆಯಲ್ಲೇ ಇರೋಂಥ ಸರಳ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡೋದಿರುತ್ತೆ. ಇಲ್ಲಿ ಮಶ್ರೂಮ್ ತೊಗೊಂಡಿದ್ದೀನಿ, ಒಂದು ಸ್ಮಾಲ್ ಆನಿಯನ್ನು, ಒಂದು ಸ್ಮಾಲ್ ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ನಾನು ಯಾವುದೇ ಪ್ರಮೋಷನ್ ಮಾಡ್ತಾಯಿಲ್ಲ, ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಳ್ಬೋದು. ಈ ರೀತಿ ನಾನು ಟೊಮೊಟೊ ಈರುಳ್ಳಿನ ದೊಡ್ಡದಾಗಿ ಹಚ್ಕೊಂಡ್ಮೇಲೆ ಒಂದು ಸಣ್ಣ ಪ್ಯಾನ್ಗೆ ಹಾಕಿಬಿಟ್ಟು ಒಂದು 2-3 ಡ್ರಾಪ್ ಆಯಿಲ್ ಹಾಕ್ಕೊಂಡು ಅದನ್ನು ಮೇಲಿಂದ ಕೆಳಗೆ ಅದು ಹಸಿ ವಾಸನೆ ಹೋಗೋ ರೀತಿ ನಾವು ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನೋಡಿ, ನಾನು 2 ಡ್ರಾಪ್ ಆಯಿಲ್ ಹಾಕಿದ್ದೀನಿ. ಈ ರೀತಿ ಹಸಿ ವಾಸನೆ ಹೋಗೋ ಅಷ್ಟರಲ್ಲಿ ನಾವು ಒಂದು ಮಶ್ರೂಮ್ನ ತೊಗೊಂಡು ಈ ರೀತಿ 4 ಭಾಗ ಆಗಿ ಕಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ನಾವು ಹುರಿದು ಇಟ್ಕೊಂಡಿರುವಂತಹ ಇದನ್ನು ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನು ಈ ರೀತಿ ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನು ಮಸಾಲೆ ರುಬ್ಕೋಬೇಕು. ಅವಾಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಟ್ ಮಾಡ್ಕೊಂಡಿರೋ ಮಶ್ರೂಮ್ನ ಆ ಪ್ಯಾನಲ್ಲಿ ಹಾಕಿ ಸ್ವಲ್ಪ ಆ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ. ಬಾಡಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಬೇಕಾಗುತ್ತೆ. ಆಗ ಉಪ್ಪು ಹಾಕ್ಕೊಳ್ಳೋದ್ರಿಂದ ಸ್ಮೂತ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಹಿಡಿಯುತ್ತೆ. ಇಲ್ಲಾಂದರೆ ನಾವು ಗ್ರೇವಿಗೆ ಹಾಕೋದ್ರಿಂದ ಟೇಸ್ಟ್ ಹಿಡಿಯಲ್ಲ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಬೇಕಾಗಿರುವಂಥ ಸಾಸಿವೆ, ಜೀರಿಗೆ, ಇಲ್ಲಿ ಸ್ವಲ್ಪ ಸೋಂಪು ಕಾಳನ್ನ ಹಾಕ್ಕೋಬೇಕು. ಹಾಗೆ ನಮಗೆ ಒಗ್ಗರಣೆಗೆ ಕರಿಬೇವು ಬೇಕು ಅಂದರೆ ಕರಿಬೇವು ಹಾಕ್ಕೊಂಡು, ಇನ್ನೂ ಈರುಳ್ಳಿ ಬೇಕು ಅಂದರೆ ಹಾಕ್ಕೋಬೋದು. ನಾನೇನು ಈರುಳ್ಳಿ ರುಬ್ಬೋಕ್ಕೆ ಹಾಕಿರೋದ್ರಿಂದ ಮಸಾಲೆಲ್ಲೇ ಇರೋದ್ರಿಂದ ಹಾಕ್ಕೊಂಡಿಲ್ಲ. ಈ ರೀತಿ ಹಾಕ್ಕೊಂಡು ಮಸಾಲೆನ ರುಬ್ಬಿರೋಂಥ ಮಸಾಲೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಅರಿಶಿಣ, ಹಾಗೆ ಖಾರಕ್ಕೆ ಖಾರದ ಪುಡಿ, ಹಾಗೆ ಇದು ನಮ್ಮ ಮನೇಲೇ ಮಾಡಿರೋವಂಥದ್ದು ಮೇಡ್ ಗರಂ ಮಸಾಲ ಪುಡಿ ಸ್ವಲ್ಪ ಚಿಟಿಕೆಯಷ್ಟು ಹಾಕ್ಕೊಂಡು, ಇನ್ನು ಅಂಗಡಿಯಿಂದ ತಂದಿರೋದಾದ್ರೂ ಯೂಸ್ ಮಾಡ್ಕೋಬೋದು. ಹೀಗೆ ಮತ್ತೊಂದು ಸಲ ಚೆನ್ನಾಗಿ ಬಾಡಿಸ್ಕೊಂಡು ಅದೇ ಮಿಕ್ಸಲ್ಲಿ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಎಷ್ಟು ಬೇಕು ನಾವು ಕನ್ಸಿಸ್ಟೆನ್ಸಿ ಆ ಥರ ನಮಗೆ ಯಾವ ತಿಕ್ನೆಸ್ ಬೇಕೋ ಆ ಥರ ನಾವು ನೀರನ್ನ ಸೇರಿಸ್ಕೊಂಡು ಎಣ್ಣೆಲಿ ಬಾಡಿಸಿರುವಂಥ ಮಶ್ರೂಮ್ನ ಹಾಕ್ಕೊಂಡು 1-2-3 ಮಿನಿಟ್ಸ್ ಅಷ್ಟೇ ಸ್ವಲ್ಪ ಕುದಿಸ್ಕೊಂಡ್ರೆ ಮಶ್ರೂಮ್ ಗ್ರೇವಿ ಅಂತ ರೆಡಿಯಾಗುತ್ತೆ. ಇದು ಚಪಾತಿ ಜೊತೆ, ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.